ಮಣಿಪಾಲದಲ್ಲಿ ರೂಮಲ್ಲಿ ಇದ್ದವರು, ಓದ್ತಾ ಇದ್ದವರು, ಅಡ್ಮಿಷನ್ ಆವಾಗಷ್ಟೇ ಆಗಿದೆ ಅಷ್ಟೇ. ಧರ್ಮಸ್ಥಳಕ್ಕೆ ಯಾಕೆ ಬಂದ್ರು? ನಿಮ್ಗೆ ಹೇಳಿ ಬಂದ್ರಾ? ನನಗೆ ಹೇಳಿದ್ಲು. ಏನಂತ? ನಾನು ಹೀಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಜೊತೆ. ಅವಳು ರಶ್ಮಿ ಅಂತ ಒಂದು ಹುಡುಗಿ ಇದ್ದಾಳೆ. ರಶ್ಮಿನ ನೀವು ನೋಡಿದ್ರಾ? ನಾನು ಅವಳನ್ನ ನೋಡಿಲ್ಲ. ಸುಮ್ನೆ ಯಾಕೆ ಸುಮ್ನೆ ನಾನು ಕತೆ ಕಟ್ತೀನಿ ಅಂತ ಹೇಳೋದು ಬೇಡ. ಎಲ್ಲೂ ಅವಳನ್ನ ನಾನು ನೋಡಿಲ್ಲ. ಆದ್ರೆ ಅನನ್ಯ ಹೇಳಿದ್ರು ನನ್ನ ಫ್ರೆಂಡ್ ರಶ್ಮಿ ಜೊತೆಗೆ ಹೋಗ್ತೀನಿ ಅಂತ. ಇಬ್ರೇ ಹೋಗಿದ್ದು ಧರ್ಮಸ್ಥಳ? 3 ಜನ ಹೋಗಿದ್ರು. ಇನ್ನೊಬ್ಬಳ ಹೆಸರು ಗೊತ್ತಿಲ್ಲ ನನಗೆ. ಈ 3 ಜನ ಹೋಗಿದ್ದಾರೆ. ಅವರಿಬ್ರು ಅಲ್ಲೇ ಸುತ್ತಮುತ್ತಲಿನ ಹಳ್ಳಿಯವರು ಅಂತ. ಈಗ ನೀವು ಸೂರತ್ಕಲ್ಲಲ್ಲಿದ್ರು? ನಾನು ಸುರತ್ಕಲಲ್ಲಿ ಆವಾಗ ಇರ್ಲಿಲ್ಲ. ಕೋಲ್ಕತ್ತಾಕ್ಕೆ ಹೋಗ್ಬಿಟ್ಟಿದ್ದೆ. ನೀವು ಕೋಲ್ಕತ್ತಾಗ ಹೋಗಿದ್ರಿ. ಅನನ್ಯ ನಿಮಗೆ ಫೋನ್ ಮಾಡಿ ಹೇಳಿದ್ರ? ಹೇಗೆ ಹೇಳಿದ್ರು ನಿಮಗೆ? ಲ್ಯಾಂಡ್ ಲೈನ್ಗೆ ಫೋನ್ ಮಾಡಿ ಹೇಳಿದ್ಲು. ಲ್ಯಾಂಡ್ ಲೈನ್ ಫೋನ್. ಧರ್ಮಸ್ಥಳಕ್ಕೆ ಹೋಗ್ತೀವಿ? ಹೌದು, ಇನ್ನು ಜಾಯಿನ್ ಆಗಿದೆ ಅಷ್ಟೇ ಅಲ್ವಾ. ಹೀಗೆ ನಾವು ಒಂಚೂರು ನೋಡ್ಕೊಂಡು ಬರೋಣ, ಏನೋ ಒಂದು ಮಕ್ಕಳಿಗೆ ಒಂದು ಇದಿರುತ್ತೆ. ಆಯ್ತು ದೇವಸ್ಥಾನ ಅಲ್ವಾ, ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿ ನಾನು ಹೇಳಿದ್ದೆ. ಆಮೇಲೆ ಹೋದವಳು ಅವರು ಫ್ರೆಂಡ್ ಜೊತೆಗೆ ಹೋಗಿದ್ದಾರೆ. ಅಲ್ಲಿಂದ ಅವರು ಬಟ್ಟೆ ತಗೊಂಡು ಬಂದಿದ್ದಾರೆ. ಆಮೇಲೆ ಬಟ್ಟೆ ತಗೊಂಡು ಬಂದವಾಗ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲಂತೆ. ಧರ್ಮಸ್ಥಳ ಇಲ್ಲೇ ಇರ್ತೀನಿ, ನೀವು ಹೋಗಿ ಬಟ್ಟೆ ತಗೊಂಡ್ ಬನ್ನಿ ಅಂತ. ದೇವಸ್ಥಾನದ ಹತ್ರ ಇಲ್ಲೇ ಇರ್ತೀನಿ, ನೀವು ಬಟ್ಟೆ ತಗೊಂಡ್ ಬನ್ನಿ ಅಂತ ಹೇಳಿ ಕಳಿಸಿದ್ಲಂತೆ. ತುಂಬಾ ವೆದರ್ ಇದೆಲ್ಲ ತುಂಬಾ ಚೆನ್ನಾಗಿದೆ, ಸೀನರಿ ಎಲ್ಲ ನಾನು ನೋಡ್ಕೊಂಡಿರ್ತೀನಿ. ನಮ್ಗೆ ಎಲ್ಲ ಅಪಾರ್ಟ್ಮೆಂಟ್ ಫ್ಲಾಟ್ ನೋಡಿ ಸಣ್ಣ ಗೂಡಿನಲ್ಲಿ ಇರುವ ತರ ಇದ್ದೆ ನಾನು. ಇವಾಗ ಒಂಥರ ನಾನು ಹಕ್ಕಿ ಬಿಟ್ಟ ಇದ್ರ ತರ ಆಗಿರ್ತೀನಿ ಅಂತ ಹೇಳ್ಕೊಂಡು ಅವಳೇನೋ ಅವರಿಗೆ ಹೇಳ್ಬಿಟ್ಟು ನೀವು ಹೋಗಿ ಬಟ್ಟೆ ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಅವ್ರು ಹೋಗಿ ಬಟ್ಟೆ ತರ್ಬೇಕಾಗಿದ್ರೆ 6-6:30 ಆಗಿದೆಯಾ. ನನಗೆ ಫೋನ್ ಮಾಡುವಾಗ 7 ಗಂಟೆ ಆಗಿದೆ. ಆ ಡೇಟ್ ನೆನಪಿದೆಯಾ ನಿಮಗೆ? ಆಗಸ್ಟ್? ಅದು ನನಗೆ ಡೇಟ್ ನೆನಪಿಲ್ಲ. ಧರ್ಮಸ್ಥಳಕ್ಕೆ ಹೋಗಿದ್ದು ಡೇಟ್ ನಿಮಗೆ ನೆನಪಿಲ್ಲ. ಫೋನ್ ಮಾಡಿ ಅಂತೂ ಹೇಳಿ ಹೋದ್ರು. ಹೌದು. ಸೊ ನಿಮ್ಗೆ ಸಂಜೆ 6:30ಗೆ 7 ಗಂಟೆಗೆ ಫೋನ್ ಬಂತು ಲ್ಯಾಂಡ್ ಲೈನ್ಗೆ. ಈ ರಶ್ಮಿ ಅನ್ನುವ ಹುಡುಗಿಯಿಂದ. ರಶ್ಮಿ ನಿಮಗೆ ಫೋನ್ ಮಾಡಿದ್ಲು? ಫೋನ್ ಮಾಡಿ ಏನ್ ಹೇಳಿದ್ರು? ಇವಳು ಅನನ್ಯ ಕಾಣಿಸ್ತಾ ಇಲ್ಲ, ಇಲ್ಲಿ ಇರ್ತೀನಿ ಅಂತ ಹೇಳಿದ್ಲು, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅವಳು ಹೇಳಿದ್ಲು. ನಾನು ಅದಕ್ಕೆ ಹೇಳಿದೆ, ಹುಡುಕಿಕೊಳ್ಳಿ, ಎಲ್ಲಿಯಾದ್ರೂ ನೋಡಿ ಒಂದು ಸ್ವಲ್ಪ ಹುಡುಕಿ ಅಂತಾನು ಹೇಳಿದೆ. ಎಲ್ಲಾರು ಹುಡ್ಕಾಡಿದ್ದಾರೆ, ಎಲ್ಲೂ ಇಲ್ಲ ಅಂತ ಹೇಳಿ ನಮ್ಗೆ ಆಂಟಿ ನಮ್ಗೆ ಇನ್ನು ಇದಕ್ಕೆ ರೂಮಿಗೆ ಹೋಗ್ಬೇಕಾಗಿತ್ತು, ತುಂಬಾ ಲೇಟ್ ಆಗುತ್ತೆ, ನಾವು ಹೋಗ್ತೀವಿ, ದಯವಿಟ್ಟು ಬನ್ನಿ ಅಂತ ಕರೆದ್ಲು. ನಾನು ಅಲ್ಲಿ ಶೇಟುಗೆ ಹೇಳಿಬಿಟ್ಟು ಶೇಟು ನನಗೆ ಟ್ರೈನ್ ಬುಕ್ ಮಾಡಿ ಕೊಟ್ಟು ನನ್ನನ್ನ ಕಳಿಸಿದ್ರು. ಇಲ್ಲಿ ಧರ್ಮಸ್ಥಳಕ್ಕೆ ಬಂದ್ರು? ಧರ್ಮಸ್ಥಳಕ್ಕೆ ಅವತ್ತೇ ಬಂದ್ಬಿಟ್ರಾ ನೀವು? ಇಲ್ಲ, 2 ದಿನ ಆಗಿದೆ. 2 ದಿನ ಆದ್ಮೇಲೆ ಬಂದ್ರಿ? ಹೌದು. ಅವ್ರ ಅನನ್ಯ ಮಿಸ್ ಆದ 2 ದಿನ ನಂತರ ನೀವು ಧರ್ಮಸ್ಥಳಕ್ಕೆ ಬಂದ್ರಿ ಕೋಲ್ಕತ್ತಾದಿಂದ? ಹೌದು. ಆಮೇಲೆ ಬಂದವಾಗ ನಾನು ಅಲ್ಲಿ ಎಲ್ಲ ಹೋದೆ, ಹುಡ್ಕಾಡಿದೆ, ಎಲ್ಲೂ ಇಲ್ಲ. ಅವಳು ಒಬ್ರೇ ಇದ್ರಿ ಅವಾಗ? ನಾನು ಒಬ್ಳೆ ಹುಡ್ಕಾಡಿದೆ, ನಾನು ಸಮೇತ, ಎಲ್ಲೂ ಕಾಣಿಸ್ಲಿಲ್ಲ. ಅವಾಗ ಏನ್ ಮಾಡಿದೆ, ಸೀದಾ ಹೋಗಿ ಬೆಳ್ತಂಗಡಿ ಸ್ಟೇಷನ್ಗೆ ಹೋದೆ. ಪೊಲೀಸ್ ಸ್ಟೇಷನ್ಗೆ ಹೋದೆ. ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋದೆ, ಮಿಸ್ಸಿಂಗ್ ಅಂತ. ಕಂಪ್ಲೇಂಟ್ ತಗೊಂಡಿಲ್ಲ. ಏನ್ ಹೇಳಿದ್ರು ಬೆಳ್ತಂಗಡಿ ಪೊಲೀಸ್? ಹೋಗಿ ಇಲ್ಲಿ 100 ಜನ ಬರ್ತಾರೆ ದೇವಸ್ಥಾನಕ್ಕೆ, ಅವರನ್ನೆಲ್ಲ ನಾವು ನೋಡ್ಕೊಂಡು ಇರಕ್ಕಾಗತ್ತಾ, ಹೋಗಮ್ಮ ಅಲ್ಲಿ ಎಲ್ಲಾದ್ರೂ ಇದ್ರೆ ಹುಡ್ಕು, ಇಲ್ಲಾಂದ್ರೆ ಯಾವನ್ ಜೊತೆಗಾದ್ರೂ ಹೋಗಿರ್ಬೋದು ನೋಡಮ್ಮ ಅಂದ್ರು. ಮತ್ತೆ ಏನ್ ಮಾಡಿದ್ರಿ? ಅವಾಗ ವಾಪಸ್ ಬಂದೆ. ವಾಪಸ್ ಬಂದು ಅಲ್ಲಿ ಧರ್ಮಸ್ಥಳದಲ್ಲಿ ದೊಡ್ಡ ಯಜಮಾನ ಕಾವಂದರು ಅಂತ ಇದ್ದಾರೆ, ಅವರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಲ್ಲ. ಅವರನ್ನ ಹೇಳಿದೆ, ಹೀಗೀಗಾಗಿದೆ ಸ್ವಾಮಿಗಳೇ, ನನ್ನ ಮಗಳನ್ನ ಒಂಚೂರು ಯಾರಾದ್ರೂ ನಿಮಗೆ ಎಲ್ಲ ಇರ್ತಾರಲ್ವಾ, ಒಂಚೂರಪ್ಪ ಹುಡುಕಿಸ್ಕೊಡಿ ಅಂದ್ರು. ಅವಾಗ ಅವ್ರು ಹೇಳಿದ್ರು, ಇಲ್ಲಿ 100 ಜನ ಬರ್ತಾರಮ್ಮ. ಅವ್ರು ಸಹಜವಾಗಿ ಹೇಳಿದ್ದಾರೆ, ಅದ್ರಲ್ಲಿ ಏನ್ ತಪ್ಪೇನಿಲ್ಲ. 100 ಜನ ಬರ್ತಾರೆ, ನಾವ್ ಯಾರನ್ನ ಇದು ಮಾಡಕ್ಕಾಗತ್ತಮ್ಮ ಅಂತ ಹೇಳಿದ್ರು ಅವರು. ಅಷ್ಟೇ. ಅಲ್ಲಿಂದ ನಾನು ಹೊರಗಡೆ ಬಂದೆ. ಹೊರಗಡೆ ಬಂದು ಸ್ವಲ್ಪ ದೂರ ಬಂದ ಮೇಲೆ 1-2-3 ಜನ ಬಿಳಿ ವಸ್ತ್ರಧಾರಿಗಳು ಗಂಡಸರು ನಿಮ್ಮ ಮಗಳನ್ನ ಇಲ್ಲಿ ನೋಡಿದೀನಿ, ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಆಯ್ತು, ನೋಡಿದಾರಲ್ವಾ ಅಂತ ಹೇಳಿ ನಾನು ಅವ್ರ ಜೊತೆಗೆ ಹೋದೆ. ಆವಾಗ ಒಂದು 5:30-6 ಗಂಟೆ ಆಗಿತ್ತು. ಆವಾಗ ನನ್ನನ್ನ ಒಂದು ಕಡೆ ಕರ್ಕೊಂಡು ಹೋಗಿ ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ಟು ಒಂದು ರೂಮಿಗೆ ಕರ್ಕೊಂಡು ಹೋಗಿ ಹಾಕಿದ್ರು. ಅದ್ ಯಾವ ರೂಮ್ ಅಂತ ನನಗೂ ಗೊತ್ತಿಲ್ಲ. ಇವಾಗ ಮಾಡಿದ್ದೇನೆ, ಕೂಗಿ ಯಾಕೆ ಕರ್ಕೊಂಡು ಹೋಗ್ತಾರೆ, ನನ್ನ ಮಗಳನ್ನು ತೋರಿಸ್ತಾರೆ ಅಂತ.
ಆ ಒಂದು ಇದರಿಂದ ನಾನು ಹೋದೆ ಖುಷಿಯಿಂದ. ಆಮೇಲೆ ಒಂದು ರೂಮಲ್ಲಿ ಕೂಡಿ ಹಾಕಿಬಿಟ್ಟು ಒಂದು ಚೇರಲ್ಲಿ ಕೂರಿಸಿಟ್ಟುಬಿಟ್ಟು ನನ್ನ ಕೈಗೆ ಎಲ್ಲ ಕಟ್ಟಿಬಿಟ್ಟಿದ್ದಾರೆ, ಕಾಲಿಗೂ ಕೈಗೂ. ಬಾಯಿಗೆ ಬಟ್ಟೆಯನ್ನ ತುರುಕಿಸಿದ್ದಾರೆ, ಮಾತಾಡಬಾರ್ದು, ಕೂಗಾಡಬಾರ್ದು, ಕಿರ್ಚಾಡಬಾರ್ದು ಅಂತ. ಅಲ್ಲಿಂದ ರಾತ್ರಿ ಎಲ್ಲ ಅಲ್ಲಿ ಇದ್ದೆ ನಾನು. ಕಟ್ಟ ಹಾಕ್ಬಿಟ್ಟಿದ್ರು. ಬೆಳಿಗ್ಗೆ ಎದ್ಕೊಂಡು ಕಟ್ಟಾಕ್ತಿದೀವಿ ಯಾಕೆ ಏನು ಹೇಳಲೇ ಇಲ್ವಾ ನಿಮಗೆ? ಏನು ಯಾಕೆ ಅವ್ರು ನಿಮ್ಮನ್ನ ಕಟ್ಟ ಹಾಕಿದ್ ಯಾಕೆ ಏನು ಅಂತ ಕೇಳಕ್ಕೆ ನಾನು ಮಾತಾಡಕ್ಕೆ ಅವಕಾಶ ಇಲ್ಲ. ನನಗೆ ಮಾತಾಡಕ್ಕೆ ಅವಕಾಶ ಇಲ್ಲ. ಆಮೇಲೆ ಹೊರಗಡೆ ಬಂದು ಇಲ್ಲಿ ಕಟ್ಟೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ನೀವೇ ಬಿಡಿಸ್ಕೊಂಡ್ ಬಂದ್ರೆ ಅವರೇ ಬಿಚ್ಚಿದ್ರು? ಇಲ್ಲ, ಅವರೇ ಬಿಚ್ಚಿದ್ರು. ಯಾವಾಗ? ಬೆಳಿಗ್ಗೆ ಕರ್ಕೊಂಡು ಬಂದ್ರು. ಹೌದು, ಕರ್ಕೊಂಡು ಬಂದು ಅಲ್ಲಿ ಕೂರ್ಸಿ ಇಟ್ರು. ಎಲ್ಲಿ? ಒಂದ್ ಕಟ್ಟೆ ಮೇಲೆ, ಅಲ್ಲೇ ದೇವಸ್ಥಾನದ ಹತ್ರನೇ, ಈ ಕಡೆ ಸ್ವಲ್ಪ ಹೊರಗಡೆ. ಇನ್ನು ನೀನು ಇಲ್ಲಿಂದ ಹೋಗ್ಬೇಕು, ಇನ್ನು ನೀನು ಇಲ್ಲಿ ಏನು ಮಾತಾಡಬಾರ್ದು, ಇಲ್ಲಿಂದ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಒಂದ್ ಮಾತು ಹೇಳಿದ್ರು. ಆಯ್ತು, ನೀವು ಹೇಳಿದಿರಲ್ಲ ನನ್ನ ಮಗಳನ್ನ ನೋಡಿದೀನಿ ಅಂತ, ದಯವಿಟ್ಟು ನನ್ನ ಮಗಳನ್ನ ತೋರಿಸಿ. ಯಾಕೆ ಹೇಳಿದ್ರಿ ನೋಡಿದೀನಿ ಅಂತ? ಈಗ ನನಗೆ ಬೇಕು ಅಂತ ಕೇಳಿದಕ್ಕೆ ಹಿಂದುಗಡೆಯಿಂದ ಒಬ್ಬ ವ್ಯಕ್ತಿ ಬಂದು ನನ್ನ ತಲೆಗೆ ಹೊಡೆದ. ಅದು ಇಲ್ಲಿದೆ ಮಾರ್ಕು. ಇಲ್ಲಿದೆ ನೋಡಿ. ಯಾವ್ದ್ರಲ್ಲಿ? ಕಟ್ಟಿಗೆ ಎಲ್ಲ ಯಾವ್ದ್ರಲ್ಲಿ ಅಂತ ಗೊತ್ತಿಲ್ಲ, ಹೊಡೆತ ಬಿದ್ದಿದೆ. ಸೊ ಏಟ್ ಬಿದ್ದು ನೀವು ಅಲ್ಲಿ ಬಿದ್ದಿದ್ದೀನಿ. ನನ್ನ ಮೈಯಲ್ಲಿ ಬಟ್ಟೆಗಳೆಲ್ಲ ಚಿಂದಿ ಚಿತ್ರಾನ್ನ ಆಗು ಹೋಗ್ಬಿಟ್ಟಿತ್ತು. ತೆಗೆದು ಒಂದು ಇದರಲ್ಲಿ ನನಗೆ ಆಮೇಲೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಇದು ನನ್ನ ಸ್ಟೋರಿ. ಅಲ್ಲವಾ, ಈಗ ನಿಮ್ಮ ಮಗಳು ಮಿಸ್ಸಿಂಗ್ ಆದಾಗ ನೀವು ಆಗಸ್ಟ್ ಅಲ್ಲಿ ಧರ್ಮಸ್ಥಳಕ್ಕೆ ಬರ್ತಿರಲ್ವಾ, ಈಗ ನನ್ನ ಮಗಳು ಇವಳೆ ಅಂತೇಳಿ ಏನಾದ್ರು ಫೋಟೋ ತೋರಿಸಿದ್ರ ಅವಾಗ ಎಲ್ರಿಗೂ? ಸಾಮಾನ್ಯ ನೀವು ಹುಡುಕುವಾಗ ಮಾಡ್ತಾರಲ್ಲ ಪ್ರಕ್ರಿಯೆ, ಏನು ತೋರಿಸಿದ್ದೀನಲ್ಲ ಫೋಟೋ, ಇವಾಗ ಏನು ನಾನು ಫೋಟೋ ನಾನು ತೋರಿಸಿದ್ದೀನಲ್ಲ, ಅದು ಒಂದೇ ಒಂದು ಫೋಟೋ ನನ್ನ ಹತ್ರ ಇದ್ದಿದ್ದು. ಅದನ್ನೇ ಫೋಟೋ ತೋರಿಸಿರೋದು. ನನ್ನ ಮಗಳು ನೋಡಿದೀರಾ ಅಂತ ಎಲ್ಲರಿಗೂ ತೋರಿಸಿದ್ದೀನಿ, ಅಲ್ಲಿ ಅಂಗಡಿಗಳಿಗೆ ಎಲ್ಲರಿಗೂ ತೋರಿಸಿದ್ದೀನಿ. ನಿಮ್ಮ ಮಗಳ ಸ್ನೇಹಿತರಿದ್ರಲ್ಲ, ಅವ್ರ ಜೊತೆ ಒಟ್ಟಿಗೆ ಬಂದಿದ್ರಲ್ಲ, ಅವ್ರು ಮೀಟ್ ಆಗ್ಲಿಲ್ವಾ ನೀವು ಆ ಟೈಮಿಗೆ? ಇಲ್ಲ, ನಾನು ಅವರನ್ನ ಮೀಟ್ ಆಗುವಷ್ಟು ಇಲ್ಲಿ ಹೊಡ್ತಾ ಆದ್ಮೇಲೆ ನಾನು ಎಲ್ಲಿ ಮೀಟ್ ಆಗಕ್ಕಾಗುತ್ತೆ? ಹೊಡ್ತಾ ಆಗಿದ್ದು ನೀವು ಇಲ್ಲಿ ಬಂದು ವಿಚಾರಿಸಿದ ನಂತರದಲ್ಲಿ ಹೊಡ್ತಾ ಆಗಿರೋದು. ಈಗ ನೀವು ಕೋಲ್ಕತ್ತಾದಿಂದ ಬಂದ್ರೆ ಗೊತ್ತಾ ಡೈರೆಕ್ಟ್ ಆಗಿ? ಮುಂಚೆ ನಾನು ಮೀಟ್ ಆಗಿಲ್ಲ. ಅವಳು ಇಲ್ಲಿಗೆ ನಾನು ಡೈರೆಕ್ಟ್ ಧರ್ಮಸ್ಥಳಕ್ಕೆ ಬಂದೆ ನಾನು. ಅಲ್ಲ, ಅವಾಗ ಜೊತೆಲಿ ಇರ್ಲಿಲ್ವಾ ರಶ್ಮಿ ಅವರೆಲ್ಲ? ನಿಮಗೆ ಸಿಗ್ಲೇ ಇಲ್ವಾ? ನನಗೆ ಸಿಗ್ಲಿಲ್ಲ, ಧರ್ಮಸ್ಥಳದ ಸಿಗ್ಲಿಲ್ಲ. ಅವ್ರು ರೂಮಿಗೆ ಹೋಗಿ ಬಿಟ್ಟಿದ್ದಾರೆ. ನೀವು ಅವ್ರನ್ನೇನು ಹುಡುಕಕ್ಕೆ ಹೋಗ್ಲಿಲ್ಲ. ನಾನು ಹುಡ್ಕಕ್ ಹೋಗೋದಕ್ಕೆ ಹೇಗಾಗ್ತಾ ಇದೆ? ನಾನು ಫಸ್ಟ್ ನನ್ನ ಮಗಳನ್ನ ಹುಡುಕಬೇಕಾಗಿತ್ತು. ಫಸ್ಟ್ ನಾನು ನನ್ನ ಮಗಳನ್ನ ಹುಡುಕಬೇಕು, ಆಮೇಲೆ ಅವರನ್ನ ಹೋಗಿ ಮೀಟ್ ಆಗ್ಬೋದಲ್ವಾ? ಅಲ್ಲಿಂದ ನೆಕ್ಸ್ಟ್ ಡೇ ನೀವು ಬಿದ್ದು ಅವರೆಲ್ಲ ನಿಮಗೆ ಹೊಡೆದ ನಂತರ ಯಾರೋ ಗೊತ್ತಿಲ್ಲ ಎಲ್ಲಿ ಹೋದ್ರಿ ನೀವು? ನನಗೆ ಗೊತ್ತಿಲ್ಲ ಮೇಡಮ್. ಯಾರೋ ಕರ್ಕೊಂಡು ಹೋಗಿ ಬೀದಿಯಲ್ಲಿ ಹಾಕಿದ್ರು, ಬಟ್ಟೆ ಇರ್ಲಿಲ್ಲ ಅಂತ ಹೇಳ್ಕೊಂಡು ಬೀದಿಯಲ್ಲಿ ಹಾಕ್ಬಿಟ್ಟಿದ್ರು. ಇನ್ನೇನು ಸತ್ತು ಹೋಗಬೇಕು ಅನ್ನುವ ರೀತಿಯಲ್ಲಿ ಇದ್ದೆ ಅಂತೇಳಿ ಒಬ್ರು ಅನಾಮಿಕ, ನನಗೆ ಯಾರು ಅಂತ ಗೊತ್ತಿಲ್ಲ, ಆ ಯಪ್ಪನ ಹೆಸರು ನನಗೆ ಗೊತ್ತಿಲ್ಲ, ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾಕಿದ್ರು. ಆವಾಗ ನಾನು ಪ್ರಜ್ಞೆ ತಪ್ಪಿ ತುಂಬಾ ದಿನ ನಾನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದೆ ನಾನು. ಇಲ್ಲಿ ಧರ್ಮಸ್ಥಳ ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದವಾಗ ನನಗೆ ಗೊತ್ತಿಲ್ಲ ಅಲ್ಲಿ ಏನಾಗಿದೆ, ಮುಂದಿನ ಕತೆ ನನಗೆ ಗೊತ್ತಿಲ್ಲ. ಆಸ್ಪತ್ರೆಯಲ್ಲಿ ಇದ್ರಿ ನೀವು? ಆಸ್ಪತ್ರೆಯಲ್ಲಿ ನನಗೆ ಇದು ಬಂದಾಗ, ಪ್ರಜ್ಞೆ ಬಂದಾವಾಗ ನಾನು ಆಸ್ಪತ್ರೆಯಲ್ಲಿ ಇದ್ದೆ. ಆಸ್ಪತ್ರೆಯಿಂದ ಆಯಪ್ಪ ಯಾರು ಇದು ಮಾಡಿದ್ದಾರೆ, ಅಲ್ಲಿ ನನ್ನ ಹೆಸರು ಅಲ್ಲಿ ಕೊಡ್ಲಿಲ್ಲ. ಅವನಿಗೆ, ಆಯಪ್ಪನಿಗೆ ನನ್ನ ಹೆಸರು ಗೊತ್ತಿಲ್ಲ. ನಾನು ಯಾರು ಏನು ಅನ್ನೋದು ಗೊತ್ತಿಲ್ವಲ್ಲ. ಸರಿ ಸರಿ ಸರಿ. ಆಮೇಲೆ ಅವನು ದುಡ್ಡು ಕೊಟ್ಟು ಹೋಗಿದ್ದ ಅಂತ ಹೇಳಿದ್ರು. ಒಂದು 500-1000 ರೂಪಾಯಿ ಕೊಟ್ಟು ಹೋಗಿದ್ರು ಅಂತ ಹೇಳಿದ್ರು. ಆ ದುಡ್ಡನ್ನ ಅವರು ಹಾಸ್ಪಿಟಲ್ನವರು ಎಲ್ಲಾನು ನನ್ನ ಏನು ಹಾಸ್ಪಿಟ್ಲು ಖರ್ಚು ಎಲ್ಲ ಆ ಯಪ್ಪನೇ ಕೊಟ್ಟು ಬಿಟ್ಟು ಹೋಗಿದ್ನಂತೆ. ಯಾವಾಗ ಪ್ರಜ್ಞೆ ಬಂದ್ರು ಅವರನ್ನ ನೀವು ಇದು ಮಾಡಿ ಅಂತ ಹೇಳಿ, ಕಳಿಸಿ ಅಂತ ಹೇಳಿ. ಆಸ್ಪತ್ರೆಯಿಂದ ಎಲ್ಲಿ ಹೋದ್ರಿ ನೀವು? ಆಸ್ಪತ್ರೆಯಿಂದ ಡೈರೆಕ್ಟ್ ನಾನು ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದ ಆದ್ಮೇಲೆ ನನ್ನ ಅದೇ ಅರವಿಂದ್ ವಿಮಲ ಮನೆ ಹೋದ್ರಿ? ಅವ್ರ ಹತ್ರ ಅವ್ರು ಇರ್ಲಿಲ್ಲ ಅವಾಗ. ಅಲ್ಲ, ಅವ್ರು ಸೂರತ್ಕಲ್ ಅಲ್ಲಿ, ಅದೇ ಮಂಗಳೂರು ಸುರತ್ಕಲ್. ಸರಿ ಸರಿ.
ಅವ್ರ ಮನೆಗೆ ಹೋದ್ರೆ ಅವ್ರು ಇರ್ಲಿಲ್ಲ. ಅವ್ರು ಇರ್ಲಿಲ್ಲ. ಆ ಮನೆಗೆ ಹೋದವಾಗ ನನ್ನ ಹತ್ರ ಇನ್ನೊಂದು ಕೀ ಇತ್ತು, ಲಾಕ್ ಇತ್ತು. ಅಲ್ಲಿಗೆ ಹೋಗಿ ನೋಡುವಾಗ ಮನೆ ಲಾಕ್ ಎಲ್ಲ ಓಪನ್ ಮಾಡಿ ಅಲ್ಲಿರುವಂತಹ ನನ್ನ ರೆಕಾರ್ಡ್ಸ್ ಏನೇನಿದೆ ಅದನ್ನೆಲ್ಲನೂ ಸುಟ್ಟು ಹಾಕಿದ್ದಾರೆ. ಯಾವುದು ಒಂದು ರೆಕಾರ್ಡ್ಸು ಉಳಿಸ್ಲಿಲ್ಲ. ಆ ಮನೆನೇ ಫುಲ್ಲು ಕರಕಲಾಗಿ ಹೋಗ್ಬಿಟ್ಟಿತ್ತು. ಸೂರತ್ಕಲ್ಲಲ್ಲಿ ಎಲ್ಲಿ ಮನೆ? ನಂದು ಕಾಟಿಪಳ್ಳದಲ್ಲಿ. ಈ ಮನೆ ಈಗಲೂ ಇಲ್ಲ, ಮನೆ ಇಲ್ಲ. ಆ ಮನೆ ಇಲ್ಲ. ಆ ಮನೆ ಯಾರಿಗೂ ಹೋಗಿದೆ ಅಂತ ಗೊತ್ತಿಲ್ಲ, ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ, ಏನಾಗಿದೆ ಅಂತಾನೂ ಗೊತ್ತಿಲ್ಲ. ಅನನ್ಯ ಧರ್ಮಸ್ಥಳದಲ್ಲಿ ಮಿಸ್ಸಿಂಗ್ ಆಗ್ತಾರೆ, ನಿಮ್ ಮೇಲೆ ಹಲ್ಲೆ ಆಗುತ್ತೆ, ನೀವು ಆಸ್ಪತ್ರೆಗೆ ಸೇರಿಸ್ತೀರಾ, ಆಸ್ಪತ್ರೆಯಿಂದ ನೀವು ಹುಷಾರಾದ್ಮೇಲೆ ಇದಕ್ ಹೋಗ್ತೀರಾ. ಆಮೇಲೆ ನಾನು ರಿಪ್ಪನ್ಪೇಟೆಗೆ ಹೋಗ್ತೀನಿ. ಸೂರತ್ಕಲ್ಗೆ ಹೋಗಿ ಆಮೇಲಿಂದ ನಾನು ರಿಪ್ಪನ್ಪೇಟೆಗೆ ಮತ್ತೆ ಹೋಗ್ತೀನಿ. ನೀವು ಅನನ್ಯ ರೂಮ್ ಹೋಗ್ಲಿಲ್ವಾ? ಅವಳು ಫ್ರೆಂಡ್ಸ್ ಜೊತೆ ಇದ್ದಲ್ಲ ಮಣಿಪಾಲದಲ್ಲಿ, ಆ ರೂಮ್ ಹೋಗಿ ರಶ್ಮಿ ಅವ್ರನ್ನೆಲ್ಲ ಭೇಟಿ ಮಾಡಕ್ಕೆ ನಾನು ಯಾರನ್ನ ಪ್ರಯತ್ನ ಮಾಡಕ್ಕೆ ನಾನು ಹೋಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನನ್ನ ಈ ಸ್ಥಿತಿಯನ್ನ ನೋಡ್ಕೊಂಡು ನಾನು ಅಲ್ಲಿಗೆ ಹೋಗಿ ಅವ್ರು ಏನೋ ಇದು ಮಾಡ್ಕೊಳ್ಳೋದು, ಅವ್ರ ಪಾಪ ಬೇಜಾರಾಗಿರುತ್ತೆ. ಹಂಗಾದ್ರೆ ಅವರು ಸಹ ಬೆದರಿಕೆಯಲ್ಲಿ, ಅವರು ಒಂಥರ ಟಾರ್ಚರ್ ಅಲ್ಲೇ ಇದ್ರು ಅನ್ನಿಸ್ತದೆ. ಅವರಿಗೆ ಬೆದರಿಕೆ ಇತ್ತು ಅನ್ನಿಸ್ತದೆ. ಯಾರಿಂದ ಅಂತ ನನಗೆ ಗೊತ್ತಿಲ್ಲ. ಸೊ ಹಂಗಾದ್ರೆ ಮಣಿಪಾಲದಲ್ಲೇ ಅನನ್ಯ ಬಟ್ಟೆಗಳು, ಡಾಕ್ಯುಮೆಂಟ್ಸ್ ಎಲ್ಲ ಅವಳ ರೂಮಲ್ಲೇ ಸೇರ್ಕೊಂಡ್ಬಿಡ್ತಾ? ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರ ಇತ್ತು. ಓಕೆ. ಈಗ ನೀವು ಧರ್ಮಸ್ಥಳದಿಂದ ಸೂರತ್ಕಲ್ಗೆ ಹೋದ್ರಲ್ವಾ, ಸೂರತ್ಕಲ್ ಮನೆ ಯಾಕೆ ಸುಟ್ಟಾಗುತ್ತೆ? ಅಲ್ಲ, ಹಾಸ್ಪಿಟಲ್ ಇಂದ ನೇರವಾಗಿ ನೀವು ಸೂರತ್ಕಲ್ಗೆ ಹೋದ್ರೆ? ಸೂರತ್ಕಲ್ಗೆ ಹೋದೆ. ನಿಮ್ಮ ಮನೆ ಯಾರು ಸುಟ್ಟಾಕಿದ್ರಲ್ಲಿ? ಅದು ಗೊತ್ತಿಲ್ಲ ಸರ್ ನನಗೆ. ಯಾಕೆ ಸುಟ್ಟಾಕ್ತಾರೆ ನಿಮ್ಮ ಮನೆ? ಗೊತ್ತಿಲ್ಲ ನನಗೆ. ನಿಮ್ಮ ಮನೆ ಅಡ್ರೆಸ್ ಯಾರು ಕೊಟ್ರು ಅವರಿಗೆ? ಗೊತ್ತಿಲ್ಲ ನನಗೆ ಯಾರು ಕೊಟ್ಟಿದ್ದಾರೆ ಏನು ಅಂತ. ಅವರಿಬ್ಬರನ್ನ ಮನೆಯಿಂದ ಹೊರಗಡೆ ಓಡಿಸಿದ್ದಾರೆ ಅನ್ನೋದು ಮಾತ್ರ ಮಾಹಿತಿ ಗೊತ್ತಿತ್ತು. ಅರವಿಂದ ಮತ್ತೆ ವಿಮಲ ಅವರನ್ನ.